ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವೇನು ಮಾಡಿದ್ದೀವಿ ರೀ, ಈ 93ನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳ ಬಗ್ಗೆ ಮತ್ತು ಚಿತ್ರಗಳನ್ನ ಕಟ್ ಮಾಡೋದ್ರ ಬಗ್ಗೆ ನೋಡಿವಿ. ಇಂದಿನ ಅವಧಿಯಲ್ಲಿ 5ನೇ ಪ್ರಶ್ನೆಯನ್ನು ನೋಡೋಣ. ನೋಡ್ರಿ, ಕೆಲವು ಮಡಿಕೆಗಳನ್ನು ಮಾಡುವುದರಿಂದ ಮತ್ತು ಒಂದೇ ಬಾರಿ ಕತ್ತರಿಸುವುದರಿಂದ ಮುಂದಿನ ಪ್ರತಿ ಆಕೃತಿಯನ್ನು ಪಡೆಯಬೇಕಾಗಿದೆ. ಇದನ್ನು ನೀವು ಹೇಗೆ ಮಾಡುತ್ತೀರಿ? ಏರಿ ಮಧ್ಯಭಾಗದಲ್ಲಿರುವ ರಂಧ್ರವು ಚೌಕವಾಗಿದೆ. ಅಂದ್ರೆ ರೀ, ನಾವೇನು ಮಾಡಬೇಕು, ಇದನ್ನು ಒಂದೇ ಸಲ ಕಟ್ ಮಾಡುವುದರ ಮೂಲಕ, ಒಂದೇ ಬಾರಿ ಅಂದ್ರೆ ನೋಡ್ರಿ ಅವ್ರು ಒಂದೇ ಬಾರಿ ಕತ್ತರಿಸುವುದರ ಮೂಲಕ ನಾವೇನು ಮಾಡಬೇಕು, ಈ ಮಧ್ಯದಲ್ಲಿ ಚೌಕವನ್ನು ತಯಾರು ಮಾಡಬೇಕು. ಹೆಂಗೆ ಮಾಡಬೇಕು ಅನ್ನೋದು ನೋಡೋಣ ರೀ. ಈ ವಿಡಿಯೋನ ನೋಡ್ರಿ, ಹೆಂಗೆ ತಯಾರು ಮಾಡಬೇಕಂತ ನೋಡ್ರಿ. ಇನ್ನು ಮಧ್ಯಭಾಗದಲ್ಲಿ ರಂಧ್ರವು ಚೌಕವಾಗಿದೆ ಅಂತ ಐತಿ. ನನಗೆ ಈ ರೀತಿಯಾಗಿ ಮಧ್ಯದಲ್ಲಿ ಚೌಕ ಮಾಡಬೇಕಾಗೈತಿ. ಬಟ್ ನಾ ಏನು ಮಾಡ್ಬೇಕ್ರಿ, ಇದನ್ನ ಮಡಿಸೋದ್ರ ಮೂಲಕ ನಾ ಆ ರಂಧ್ರವನ್ನು ತರಬೇಕು. ಅಂದ್ಬಿಟ್ಟು ನಾ ಇಲ್ಲಿ ಡೈರೆಕ್ಟಾಗಿ ಒಂದು ಚೌಕ ತೆಗಿತಂದ್ರೆ ಆಗಂಗಿಲ್ಲ. ಕರೆಕ್ಟು ಸೆಂಟ್ರ್ ಒಳಗೆ ಬೇಕಾಗೈತಿ. ಅದರ ಸಂಬಂಧ ಏನು ಮಾಡ್ತೀರಿ, ಈ ರೀತಿಯಾಗಿ ಒಂದು ಪೇಜ್ ಐತಿ, ಚೌಕಾಕಾರದ ಈ ರೀತಿಯಾಗಿ ಒಂದು ಪೇಜ್ ಐತ್ರಿ. ಇನ್ನು ಇದನ್ನು ಏನು ಮಾಡ್ತೀರಿ, ಈ ರೀತಿಯಾಗಿ ಕರ್ಣ ಐತಿ, ನಮಗೆ ಕರ್ಣ ಅಂತ ಗೊತ್ತೈತ್ರಿ, ಕರ್ಣದುದ್ದಕ್ಕೂ ಮಡಿಸ್ರಿ. ಇದನ್ನು ಕರ್ಣದುದ್ದಕ್ಕೂ ಈ ರೀತಿಯಾಗಿ ಮಡಿಸ್ಬೋದು ರೀ. ಈ ರೀತಿಯಾಗಿ ಮಡಿಸ್ತೀರಿ. ಮತ್ತು ಇನ್ನೊಂದು ಏನು ಹೇಳಿದಾರ್ರಿ ಅವ್ರಿ, ಒಂದೇ ಬಾರಿ ಕತ್ತರಿಸುವುದರಿಂದ ಅಂದಾರೆ. ಒಂದೇ ಬಾರಿ ಕತ್ತರಿಸ್ಬೇಕಾಗಿತ್ತು ನಾವು. ಅದನ್ನು ಮತ್ತು ಈ ರೀತಿ ಇದನ್ನು ಈ ರೀತಿಯಾಗಿ ಹಳೆ ಐತ್ರಿ, ಈ ರೀತಿಯಾಗಿ ಮಡಿಸ್ಕೊಂಡ್ರಿ. ಇನ್ನೂ ಒಂದು ಸಲ ಏನು ಮಾಡೋದು, ಈ ರೀತಿಯಾಗಿ ಮಡಿಸ್ರಿ. ಇದನ್ನು ಈ ರೀತಿಯಾಗಿ ಮಡಿಸ್ರಿ. ಈ ರೀತಿಯಾಗಿ ಮಡಿಸ್ಬೋದು. ಈ ರೀತಿಯಾಗಿ ಮಡಿಚಿರಿ. ಇನ್ನು ಈ ರೀತಿಯಾಗಿ ಮಡಿಚಿರಂದ್ರೆ ಒಂದು ಕರೆಕ್ಟ ಈ ರೀತಿಯಾಗಿ ಸ್ಟ್ರೇಟ ಒಂದು ಕಟ್ ಹಾಕೋದ್ರಿ. ಇದನ್ನ ಕಟ್ ಮಾಡಿರಂದ್ರೆ ನಿಮಗೇನು ಸಿಗ್ತೈತೆ ರೀ, ಕರೆಕ್ಟ ಸೆಂಟ್ರ್ ಒಳಗೆ ಒಂದು ಚೌಕ ಸಿಗತೈತಿ. ನೋಡಿರಿ, ಕರೆಕ್ಟ್ ಚೌಕ ಸಿಗತೈತಿ ರೀ. ಇದು ಚೌಕ ಐತಿ, ಒಂದು ಸ್ವಲ್ಪ ಕರೆ ಚೌಕ ಐತ್ರಿ. ನಿಮ್ಗೆ ಕರೆಕ್ಟ್ ಸೆಂಟ್ರ್ ಒಳಗೆ ಚೌಕ ಸಿಗ್ತೈತಿ. ಇನ್ನು ಅವ್ರು ಏನಂದಾರು, ಮುಂದಿನ ಆಕೃತಿ ಪ್ರತಿ ಆಕೃತಿಗೆ ಪಡೆಯಿರಿ ಅಂದಾರ್ರಿ. ಇನ್ನು ಮುಂದೆ ಈಚೆ ಕಡೆ ಏನಂದಾರ ನೋಡ್ರಿ, ಇಲ್ಲಿ ಮೇಲಿನ 2 ಪ್ರಶ್ನೆಗಳಿಗೆ ಕಾಗದದ ಮಧ್ಯದಲ್ಲಿ 4 ಬಾಹುಗಳಿರುವ ಆಕೃತಿಗಳಿಗೆ ಚೌಕದ 2 ಲಕ್ಷಣಗಳು ಸರಿಯಾಗಿ ಹೊಂದುತ್ತವೆ ಇಲ್ಲ ಅಂತ ನೋಡಂದಾರ್ರಿ. ಇನ್ನು ನೋಡ್ರಿ, ಇದು ಚೌಕ ಆಗೈತಿ. ಇದು ಚೌಕ ಆಗತ್ತೈತ್ರಿ. ಇದು ಅಭಿಮುಖ ಬಾಹು ರೀ. ಅಭಿಮುಖ ಬಾಹುಗಳು ಏನದಾವು, 2 ಸೇಮ್ ಅದಾವು. ಈಚೆ ಕಡೆನೂ 2 ಸೇಮ್ ಅದಾವು ರೀ. ಇನ್ನು ಇದ್ರೊಳಗೆ ಏನಾಗಬೇಕು ರೀ, ನಮಗೆ ಕೋನ ಏನು ಉಂಟಾಗತ್ತೈತ್ರಲ್ಲ ಅದು ಕರೆಕ್ಟಾಗಿ 90 ಡಿಗ್ರಿಯಾಗಿ ಉಂಟಾಗಬೇಕು. ಈ ರೀತಿಯಾಗಿ ಇಲ್ಲಿ 90 ಡಿಗ್ರಿ ಉಂಟಾಗತ್ತೈತಿ ಕೋನ. ನಿಮ್ಮಲ್ಲಿ ನೀವು ಕರೆಕ್ಟಾಗಿ ತೆಗೀರಿ. ಇದು 90 ಡಿಗ್ರಿ ಕೋನವನ್ನು ಉಂಟಾಗ್ತೈತಿ. ನೀವು 4 ಕೋನವು ಏನಾಕವ್ರಿ, 90 ಡಿಗ್ರಿ ಆಕೈತಿ. ಈ ರೀತಿಯಾಗಿ ನೀವು ಇದನ್ನು ರಚನೆಯನ್ನು ಮಾಡ್ಬೋದು, ಅಥವಾ ಕಟ್ ಮಾಡಿ ಈ ರೀತಿಯಾಗಿ ರಚನೆ ಮಾಡ್ಬೋದು. ಈ ವಿಡಿಯೋ ತಿಳಿದೈತ ಅನ್ಕೋತನ್ರಿ. ಮುಂದಿನ ಪ್ರಶ್ನೆ ನೋಡ್ರಿ, ಬಿ ಮಧ್ಯಭಾಗದಲ್ಲಿರುವ ರಂಧ್ರವು ಚೌಕವಾಗಿದೆ. ಅಂದ್ರೆ ರೀ, ಮಧ್ಯದಲ್ಲಿರುವ ರಂಧ್ರ ಇದೇನಾಗೈತೆ ರೀ, ಚೌಕ ಆಗೈತೆ ರೀ. ಬಟ್ ನನಗೆ ಇದು ಬೇರೆ ಇದು ಚೌಕ ಆಗಿರ್ಬೇಕು, ಬಟ್ ತಿರುಗಿದ ಚೌಕ ಆಗಿರ್ಬೇಕು. ನೋಡ್ರಿ, ಇಲ್ಲಿ ಕರೆಕ್ಟ್ ಚೌಕ ಬಂದೈತಿ, ಇಲ್ಲಿ ಸ್ವಲ್ಪ ತಿರುಗೈತದ. ಆ ರೀತಿಯಾಗಿ ನಾವು ಹೆಂಗೆ ಪಡಿಬೋದಂತ ಈ ವಿಡಿಯೋ ನೋಡ್ರಿ. ರಚನೆ ಮಾಡೋದಂದ್ರೆ ಈ ರೀತಿಯಾಗಿ ನಿಮ್ಮ ಕಡೆ ಒಂದು ಚೌಕ್ ಪೇಪರ್ ತೊಗೋರಿ. ಚೌಕ್ ಪೇಪರ್ ತೊಗೊಂಡ ಇದನ್ನೇನು ಮಾಡಿರಿ, ಲಂಬವಾಗಿ ಮಡಿಸ್ರಿ. ಒಂದು ಸಲ ಲಂಬವಾಗಿ ಮಡಿಸ್ತೀರಿ. ಲಂಬವಾಗಿ ಮಡಿಸ್ರಿ. ಆಮೇಲೆ ಒಂದು ಸಲ ಏನು ಮಾಡೋದ್ರಿ, ಅಡ್ಡವಾಗಿ ಮಡಿಸೋದ. ಅಲ್ಲ, ಇದು ಲಂಬ ಆತ್ರಿ, ಇದು ಅಡ್ಡವಾಗಿ ಮಡಚಿರಿ. ಅಡ್ಡವಾಗಿ ಮಡಿಸ್ತೀರಿ. ಈ ರೀತಿಯಾಗಿ ಅಡ್ಡವಾಗಿ ಮಡಿಚಿರಿ. ಇನ್ನೇನು ಮಾಡೋದೈತ್ರಿ, ಈ ರೀತಿ ಇಲ್ಲಿ ಏನು 4 ಮೂಲೆ ಸಿಕ್ಕಿದ್ರಲಿಲ್ಲ, ಈ ರೀತಿಯಾಗಿ ಇಲ್ಲಿ ನಿಮಗೆ 2 ಬಂದವು. ಇದು ಟೋಟಲಾಗಿ ಕೂಡಿ ಐತಿರಲ್ಲ, ಈ ರೀತಿ ನೋಡ್ರಿ. ಇದನ್ನು ಮೊದಲು ನಾವು ಏನು ಮಾಡಿದ್ದೀವಿ ರೀ, ಲಂಬವಾಗಿ ಮಡಿಚಿದ್ವಿ, ಆಮೇಲೆ ಅಡ್ಡವಾಗಿ ಮಡಿಚಿದ್ವಿ. ಇಲ್ಲಿ ಏನು ಸಿಗ್ತೈತ್ರಲ್ಲ, ಈ ಮೂಲಿನ ನಾ ಏನು ಮಾಡಬೇಕು, ಕಟ್ ಮಾಡಬೇಕು. ನೋಡಿರಿ, ನಿಮ್ಗೆ ಕರೆಕ್ಟ್ ಸ್ವಲ್ಪ ಇದನ್ನ ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡಿರಿ, ಈಚೆ ಕಡೆ ಎಷ್ಟು ಸೆಂಟಿಮೀಟ್ರ್ ತೊಗೋತಿರ್ಲ, ಈಚೆ ಕಡೆನೂ ಅಷ್ಟು ಸೆಂಟಿಮೀಟ್ರ್ ತೊಗೋರಿ. ನೋಡಿರಿ, ಈಗ ಎಕ್ಸಾಂಪಲ್ ನಾ ಇಲ್ಲಿ 1 ಸೆಂಟಿಮೀಟ್ರ್ ಮಾರ್ಕ್ ಮಾಡ್ಕೊಂಡು ತಿಳ್ಕೊರಿ.
ನೀವು ಏನು ಮಾಡಿರಿ, ಈಚೆ ಕಡೆ ಸೈಡು ಏನು ಮಾಡ್ಕೊರಿ, 1 ಸೆಂಟಿಮೀಟ್ರ್ ಮಾರ್ಕ್ ಮಾಡ್ಕೊರಿ. 1 ಸೆಂಟಿಮೀಟ್ರ್ ಮಾರ್ಕ್ ಮಾಡ್ಕೊಳ್ರಿ. ಇದು 1 ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ಕೊಂಡ್ರಿ. ಇನ್ನು ಏನು ಮಾಡೋದ, ಇಲ್ಲಿ 1 ಸೆಂಟಿಮೀಟ್ರಕ್ಕೆ ಇಲ್ಲಿ 1 ಸೆಂಟಿಮೀಟ್ರ್ ಐತಿ. ಈ 1 ಸೆಂಟಿಮೀಟ್ರ್ ಈ 1 ಸೆಂಟಿಮೀಟ್ರ್ ಮೇಲೆ ಇಟ್ಟು ಕರೆಕ್ಟ್ ಕಟ್ ಆತಂದ್ರೆ ಆ 1 ಸೆಂಟಿಮೀಟ್ರ್ ಮೇಲೆ ಹೋಗ್ಬೇಕ್ರಿ ಅದು. ಈ ರೀತಿಯಾಗಿ ಕಟ್ ಆಕೈತಿ. ಈ ರೀತಿ ಕಟ್ ಮಾಡ್ರಿ ಅಂದ್ರೆ ನಿಮಗೆ ಕರೆಕ್ಟ ಡೈಮಂಡ್ ಶೇಪ್ ಒಳಗೆ ಈ ರೀತಿ ಸಿಗತ್ತೈತ್ರಿ. ಈ ರೀತಿಯಾಗಿ ನಿಮಗೊಂದು ಆಕೃತಿ ಸಿಗ್ತೈತಿ. ಈ ರೀತಿಯಾಗಿ ಕಟ್ ಐತ್ರಿ ಅಂದ್ರೆ ವಜ್ರಾಕೃತಿ ಒಳಗೆ ಕಟ್ ಆಯಿತು. ಈ ರೀತಿಯಾಗಿ ಸಿಗ್ತೈತಿ. ಇನ್ನು ಇವ ಎಲ್ಲ ಬಾಹುಗಳು ಏನದಾವ್ರಿ, ಅಭಿಮುಖ ಬಾಹುಗಳು ಸಮ ಅದಾವ್ರಿ. ಹಂಗೆ ಏನೈತಿ ಕೋನಗಳು ನೋಡ್ರಿ. ಇಲ್ಲಿ ನೋಡ್ರಿ ಕರೆಕ್ಟ್ 90 ಡಿಗ್ರಿ ಸಿಗತ್ತೈತಿ. ಇಲ್ಲಿ ನೋಡ್ರಿ ನೀವು ಇದು 0 ಐತ್ರಿ, ಇದು 0 ಐತಿ. ಇನ್ನು ಈ ಕಡೆ ಏನೈತಿ ಕರೆಕ್ಟ್ 90 ಡಿಗ್ರಿ ಐತಿ. ಈ ರೀತಿಯಾಗಿ ನೀವು ಎಲ್ಲ ಬಾಹುಗಳನ್ನ ಅಳೆದ್ರಿ ಅಂದ್ರೆ ಕರೆಕ್ಟಾಗೇನು ಸಿಗ್ತೈತಿ. ನೀವು ಈ ರೀತಿಯಾಗಿ ರಚನೆಯನ್ನು ಮಾಡ್ಬೋದು. ಇನ್ನು ಏನು ಕೆಳಗೆ ಏನು ಬರಿಬೋದು ರೀ, ಈ 4 ಬಾಹುಗಳು ಇದನ್ನ 2 ಲಕ್ಷಣಗಳು ಸರಿ ಹೊಂದ್ಯಾವೇನು ಅಂತ ಪರಿಶೀಲನೆ ಮಾಡಂದಾರ್ರಿ. ಎರಡೂ ಆಕೃತಿ ಒಳಗೆ ಏನಾಗ್ಯಾವ್ರಿ, ನಮ್ಮ ಚೌಕದ ಗುಣಲಕ್ಷಣಗಳು ಏನಾಗ್ಯಾವು ಅವು 2 ಸರಿ ಹೊಂದ್ಯಾವಂತ ನೀವು ಬರೀಬೋದು. ಇಷ್ಟು ಬರೀರಿ. ಧನ್ಯವಾದಗಳು. 2 ಗುಣಲಕ್ಷಣಗಳು ಯಾವ್ರಿ, ಅವು ಕರೆಕ್ಟ 90 ಡಿಗ್ರಿ ಇರ್ಬೇಕು ರೀ, ಮತ್ತು ಅಭಿಮುಖ ಬಾಹುಗಳು ಸಮ ಅದಾವಿಲ್ಲ ಅಂತ ನೋಡ್ರೆ ಮುಗಿದೋತ. ಇನ್ನು ನೆಕ್ಸ್ಟ್ ನೋಡ್ರಿ, ಮುಂದಿನ ಚಿತ್ರಗಳಲ್ಲಿ ಎಷ್ಟು ಸಮಮಿತಿ ರೇಖೆಗಳಿವೆ? ಇವೆರಡು ಚಿತ್ರ ಅದಾವ್ರಿ, ಇದ್ರೊಳಗೆ ಎಷ್ಟು ಸಮಮಿತಿ ರೇಖೆ ಅದು ಅಂತ ಬೇಕಾಗೈತಿ. ಇನ್ನು ಇಲ್ಲಿಂದ ಈ ರೀತಿಯಾಗಿ ಒಂದು ಸಮಮಿತಿ ರೇಖೆಯನ್ನು ಎಳಿಬೋದು, ಇಲ್ಲಿಂದ ಈ ರೀತಿಯಾಗಿ ಒಂದು ಸಮಮಿತಿ ರೇಖೆ ಎಳಿಬೋದು. ಮತ್ತು ರೀ ಏನು ಮಾಡ್ಬೋದು, ಇಲ್ಲಿಂದ ಈ ರೀತಿಯಾಗಿಯೂ ಒಂದು ಸಮಮಿತಿ ರೇಖೆ ಎಳಿಬೋದು, ಇಲ್ಲಿಂದ ಈ ರೀತಿಯಾಗಿಯೂ ಏನು ಮಾಡ್ಬೋದು, ಒಂದು ಸಮಮಿತಿ ರೇಖೆಯನ್ನು ಎಳಿಬೋದು. ಟೋಟಲಾಗಿ ಎಷ್ಟಾದರೂ ಹೆಂಗಾರ ಸಮಮಿತಿ ರೇಖೆಗಳು ಈ ಒಂದನೇದ್ರೊಳಗೆ ಚಿತ್ರ ಒಳಗೆ ಟೋಟಲ್ 4 ಸಮಮಿತಿ ರೇಖೆಗಳು ಅದಾವೆ. ಇದು ಒಂದು ರೀ, ಇದು 1, ಇದು 2, ಇದು 3, ಇದು 4. ಇನ್ನು ಇದ್ರೊಳಗೆ ಎಷ್ಟು ಸಮಮಿತಿ ರೇಖೆಗಳಾಕಾವು ಅಂತ ನೋಡ್ರಿ. ಇಲ್ಲಿಂದ ಏನು ಮಾಡ್ಬೋದು, ಈ ರೀತಿಯಾಗಿ ಒಂದು ರೇಖೆ ಎಳಿಬೋದು ರೀ. ಆಮೇಲೆ ಇಲ್ಲಿಂದ ಈ ರೀತಿಯಾಗಿ ಒಂದು ರೇಖೆ ಎಳಿಬೋದು, ಇಲ್ಲಿಂದ ಈ ರೀತಿಯಾಗಿ ಒಂದು ರೇಖೆಯನ್ನು ಎಳಿಬೋದು ರೀ, ಇಲ್ಲಿಂದ ಈ ರೀತಿಯಾಗಿ ಒಂದು ರೇಖೆಯನ್ನು ಎಳಿಬೋದು. ಇನ್ನೂ ಒಂದು ರೀತಿಯಾಗಿ ಎಳಿಬೋದು ನೋಡ್ರಿ, ಇಲ್ಲಿಂದ ಈ ರೀತಿಯಾಗಿಯೂ ಎಳಿಬೋದು. ಆಮೇಲೆ ಇಲ್ಲಿಂದ ಈ ರೀತಿಯಾಗಿಯೂ ಎಳಿಬೋದು. ಆಮೇಲೆ ಈ ಮೂಲದಿಂದ ಇದಕ್ಕೊಂದು ಎಳಿಬೋದು. ಆಮೇಲೆ ಇಲ್ಲಿಂದ ಈ ರೀತಿಯಾಗಿ ಎಳಿಬೋದು. ಇದಕ್ಕೆ ಹಂಗಾರೆ ಎಷ್ಟು ಸಮಮಿತಿ ರೇಖೆಗಳು ಅದು ನೋಡ್ರಿ, ಇದು 1, ಇದು 2, ಇದು 3, ಇದು 4, ಇದು 5 ರೀ, ಇದು 6, ಇದು 7, ಇದು 8, ಇದು 9 ಆಗಂಗಿಲ್ಲ ರೀ, ಯಾಕಂದ್ರೆ ಇದು 1ರಿಂದ ಹಿಡ್ದೈತೆ. ಹಂಗಾರೆ ಇಲ್ಲಿ ಎಷ್ಟು ಟೋಟಲ್ ಸಮಮಿತಿ ರೇಖೆಗಳಾಕಾವ್ರಿ, 8 ಸಮಮಿತಿ ರೇಖೆಗಳಾಕಾವು. ಇದ್ರೊಳಗೆ ಎಷ್ಟು ಆಕಾವ್ರಿ, 4 ಆಕಾವು. ಮುಂದಿನ ಪ್ರಶ್ನೆ ನೋಡ್ರಿ, ಸಮಬಾಹುಗಳು ಮತ್ತು ಸಮಕೋನಗಳಿರುವ ತ್ರಿಭುಜ ಅಂದ್ರೆ ರೀ, ಸಮಬಾಹು ಮತ್ತು ಸಮಕೋನಗಳು ಇದ್ದು ಅಂದ್ರೆ ಅದಕ್ಕೆ ಏನಂತೀವಿ ನಾವು, ಸಮಾಂತರ ತ್ರಿಭುಜ ಅಂತೀವಿ. ಸಮಬಾಹು ತ್ರಿಭುಜನೂ ಅಂತೀವಿ. ಈ ರೀತಿಯಾಗಿ ನೀವು ಇಲ್ಲಿ ಹೆಂಗೆ ರಚನೆ ಮಾಡ್ಬೇಕಂದ್ರೆ ರೀ, ಸಮಬಾಹು ತ್ರಿಭುಜ ಒಳಗೆ ನೋಡ್ರಿ, ಈಗ ಇಲ್ಲಿಂದ ಈ ಮೂಲದಿಂದ ಈ ರೀತಿಯಾಗಿ ಒಂದು ರೇಖೆಯನ್ನು ಎಳೆದ್ನ ತಿಳ್ಕೊರಿ. ಇಲ್ಲಿ ಅರ್ಧ ಭಾಗ ಉಂಟಾಗತ್ತೈತಿ, ಇಲ್ಲಿ ಅರ್ಧ ಭಾಗ ಉಂಟಾಗತ್ತೈತಿ. ಹಂಗಾರೆ ಇದು ಸಮಮಿತಿ ರೇಖೆ ಅನ್ಬೋದ್ರನ. ಇನ್ನು ಈ ಭಾಗದೊಳಗೆ ಇಟ್ಕೊಂಡು ಈ ರೀತಿಯಾಗಿ ಎಳೆದ್ನಂದ್ರೆ ಏನಾಕೈತಿ, ಇದು ಸಮಬಾಹು ತ್ರಿಭುಜ. ಇದು ಒಂದು ಸಮಮಿತಿ ರೇಖೆ ಆಕೈತಿ. ಇಲ್ಲಿ ಈ ಇದ್ರ ತಕ ಇಟ್ಟ ಇಲ್ಲಿ ಈ ರೀತಿಯಾಗಿ ಎಳೆದ್ನಂದ್ರೆ ಇದು ಸಮಮಿತಿ ರೇಖೆ ಆಕೈತಿ. ಹಂಗಾದ್ರೆ ಟೋಟಲ್ ಎಷ್ಟಾದವು ರೀ, 3 ಸಮಮಿತಿ ರೇಖೆಗಳು ಉಂಟಾಕವು. ಸಮಬಾಹು ಮತ್ತು ಸಮಕೋನ ತ್ರಿಭುಜದಲ್ಲಿ ಇದಕ್ಕೇನಂತೀವಿ ನಾವು, ಸಮಬಾಹು ತ್ರಿಭುಜ ಅಂತೀವಿ ಅಷ್ಟ. ಇನ್ನು ನೋಡ್ರಿ, ಮುಂದಿನದ್ರೊಳಗೆ ಸಮಬಾಹು ಮತ್ತು ಸಮಕೋನಗಳ ಷಟ್ಭುಜಾಕೃತಿಯಲ್ಲಿ ನಾವು ಎಷ್ಟು ರಚನೆ ಮಾಡ್ಬೋದು ಅಂತ ಐತಿ. ನೋಡ್ರಿ, ಇಲ್ಲಿ ಎಷ್ಟು ಸಮಮಿತಿ ರೇಖೆಗಳನ್ನು ಎಳಿಬೋದು ಅಂದರೆ ಈ ರೀತಿಯಾಗಿ ನಾವು ಹೆಂಗೆ ಎಳಿಬೋದು ಅಂದ್ರೆ ರೀ, ಇಲ್ಲಿಂದ ಈ ರೀತಿಯಾಗಿ ಒಂದು ರೇಖೆಯನ್ನು ಎಳಿಬೋದು, ಇಲ್ಲಿಂದ ಈ ರೀತಿಯಾಗಿ ಒಂದು ರೇಖೆಯನ್ನು ಎಳಿಬೋದು. ಆಮೇಲೆ ಇಲ್ಲಿಂದ ಈ ರೀತಿಯಾಗಿನೂ ಒಂದು ರೇಖೆಯನ್ನು ಎಳಿಬೋದು ನಾವು. ಇನ್ನು ನೋಡ್ರಿ, ಮತ್ತು ಇನ್ನೂ ಎಳಿಬೋದು. ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಎಳೀರಿ, ಅದು ಒಂದೇ ಬರ್ತೈತಿ, ಅದು ಒಂದೇ ಆಕೈತಿ.
ಆಮೇಲೆ ಇಲ್ಲಿಂದ ನಡುವಿಂದ ಈ ರೀತಿಯಾಗಿ ಎಳೀರಿ, ಇದು ಸ್ಟ್ರೇಟ ಬರ್ತೈತಿ. ಆಮೇಲೆ ಇಲ್ಲಿಂದ ಈ ರೀತಿಯಾಗಿ ಎಳೀರಿ, ಇದು ಸ್ಟ್ರೇಟ ಬರ್ತೈತಿ. ಈ ರೀತಿಯಾಗಿ ಎಳಿಬಹುದ್ರಿ ನೀವು. ಇನ್ನು ಇದಕ್ಕೆ ಎಷ್ಟು ಸಮಮಿತಿ ರೇಖೆಗಳದು ಅಂದ್ರೆ ಇದು 1 ರೀ, ಇದು 2, ಇದು 3, ಇದು 4, ಇದು 5, ಇದು 6. ಟೋಟಲ್ ಷಟ್ಭುಜಾಕೃತಿ ಒಳಗೆ ಎಷ್ಟು ಸಮಮಿತಿ ರೇಖೆಗಳು ಹಾಕವ್ರಿ? 6 ಸಮಮಿತಿ ರೇಖೆಗಳು ಹಾಕಾವು. ಮುಂದಿನ ಚಿತ್ರ ಒಳಗೆ ನೋಡ್ರಿ. 7ನೇದ ಮುಂದಿನ ಪ್ರತಿ ಚಿತ್ರವನ್ನು ಟ್ರೈಸ್ ಮಾಡಿ ಮತ್ತು ಸಮಮಿತಿ ರೇಖೆಗಳ ಇದ್ದಲ್ಲಿ ಅವುಗಳನ್ನು ಎಳೆಯಿರಿ ಅಂತ ಅಂದಾರೆ. ಸಮಮಿತಿ ರೇಖೆಗಳನ್ನು ಎಳಿಬೇಕಿಲ್ಲಿ. ಅದ ಹೆಂಗೆ ಹೇಳಿದ್ದು ನೋಡ್ರಿ. ಈಗ ಇಲ್ಲಿ ನಾವು ಅಡ್ಡ ರೇಖೆ ಎಳೆದ್ರೆ ಅಂದ್ರೆ ನಡೆಯಂಗಿಲ್ಲ. ಅದರ ಸಂಬಂಧ ಈ ರೀತಿಯಾಗಿ ನಾವು ಒಂದು ರೇಖೆ ಎಳೆದ್ನಂದ್ರೆ ಇದನ್ನು ಇದು ಅರ್ಧ ಆತ್ರಿ. ಹಂಗಾರೆ ಇದು ಪ್ರತಿಫಲನ ಆಗತ್ತೈತಿ. ಈ ರೀತಿಯಾಗಿ ಆಕೈತಿ ಇಲ್ಲಿ ಹೆಂಗೆ ಎಳಿತೀವಿ ಅಂದ್ರೆ ಈ ರೀತಿಯಾಗಿ ಎಳಿತೀವಿ. ಇಲ್ಲಿ ರೀ ನೀವು ಅಡ್ಡವಾಗಿ ಸಮಮಿತಿ ರೇಖೆಯನ್ನು ಎಳೆದ್ರೂ ನಡಿತೈತಿ, ಆಮೇಲೆ ಲಂಬವಾಗಿ ಎಳೆದ್ರೂ ನಡಿತೈತಿ. ಇನ್ನು ನೋಡ್ರಿ, ಇದನ್ನು ಅಡ್ಡವಾಗಿ ಎಳೆದ್ರೂ ನಡಿತೈತಿ, ಇದಕ್ಕೂ ಲಂಬವಾಗಿ ಎಳೆದ್ರೂ ನಡಿತೈತಿ. ಟೋಟಲ ಈ ರೀತಿ ಆಕಾವು. ಹಂಗಾರೆ 1ನೇದಕ್ಕೆ 1 ಸಮಮಿತಿ ರೇಖೆ ಐತಿ, 2ನೇದಕ್ಕೂ 1 ಸಮಮಿತಿ ರೇಖೆ ಐತ್ರಿ, 3ನೇದಕ್ಕೆ 2 ಸಮಮಿತಿ ರೇಖೆಗಳು ಅದಾವು, 4ನೇದಕ್ಕೂ 2 ಸಮಮಿತಿ ರೇಖೆಗಳು ಅದಾವೆ. ಇನ್ನು ಕೆಳಗಿನ ಆಕೃತಿ ಒಳಗೆ ನೋಡ್ರಿ. ಇಲ್ಲಿ ಹೆಂಗಂದ್ರೆ ರೀ ಈ ರೀತಿಯಾಗಿ ನಾವು ಸಮಮಿತಿ ರೇಖೆಯನ್ನು ಎಳಿಬೋದು ರೀ. ಈ ರೀತಿಯಾಗಿ ಸಮಮಿತಿ ರೇಖೆ ಎಳಿಬೋದು. ಆಮೇಲೆ ಏನು ಮಾಡ್ಬೋದ್ರನ್ನ ಇಲ್ಲಿಂದ ಈ ರೀತಿಯಾಗಿಯೂ ಸಮಮಿತಿ ರೇಖೆಯನ್ನು ಎಳಿಬೋದು ರೀ. ಆಮೇಲೆ ಇಲ್ಲಿಂದ ಈ ರೀತಿಯಾಗಿಯೂ ಸಮಮಿತಿ ರೇಖೆ ಎಳಿಬೋದು. ಸರಿ, ಸ್ವಲ್ಪ ಇನ್ನತ್ರಿ ನೋಡ್ರಿ, ನಾ ಇಲ್ಲಿಂದ ಈ ರೀತಿಯಾಗಿಯೂ ಸಮಮಿತಿ ರೇಖೆಯನ್ನು ಎಳಿಬೋದು ರೀ. ಆಮೇಲೆ ಈ ರೀತಿಯಾಗಿ ಅಡ್ಡು ನಾ ಸಮಮಿತಿ ರೇಖೆಯನ್ನು ಎಳಿಬೋದು. ಮತ್ತು ಹೆಂಗ್ರೆ ಎಳಿಬೋದೇನ್ರಿ? ಮತ್ತು ಎಳ್ಯಾಕೆ ಬರೋಂಗಿಲ್ಲ. ಹಂಗಾರೆ ಇಲ್ಲಿ ಎಷ್ಟು ಸಮಮಿತಿ ರೇಖೆಗಳು ಅದಾವೆ ರೀ? ಇಲ್ಲಿ ಟೋಟಲ 4 ಆಕಾವು. ಇದು 1, ಇದು 2, 3, ಇಲ್ಲಿ 4 ಸಮಮಿತಿ ರೇಖೆಗಳು ಅದು. ಇನ್ನು ಇಲ್ಲಿ ಎಷ್ಟು ಆಕಾವ್ರಿ ಅಂತ ನೋಡ್ರಿ. ಇಲ್ಲಿ ನಾ ಹೆಂಗೆ ಎಳಿಬೋದು ಅಂದ್ರೆ ರೀ ಈ ರೀತಿಯಾಗಿ ಅಡ್ಡವಾಗಿಯೂ ಸಮಮಿತಿ ರೇಖೆಯನ್ನು ಎಳಿಬೋದು, ಆಮೇಲೆ ಲಂಬವಾಗಿಯೂ ಸಮಮಿತಿ ರೇಖೆಯನ್ನು ಎಳಿಬೋದು. ಈಗ ನಾ ಈ ರೀತಿಯಾಗಿ ಇಲ್ಲಿಂದ ಅಡ್ಡ ಎಳ್ಯಾಕ ಆಗಂಗಿಲ್ಲ ರೀ. ಇಲ್ಲಿ ಕೇವಲ ಈ ರೀತಿಯಾಗಿ ಮಾತ್ರ ಆಕೈತಿ. ಯಾಕಂದ್ರೆ ಇವ ಅಡ್ಡನೂ ಎಳಿಬೋದ್ರಲ್ಲ. ನಾ ಇಲ್ಲಿಂದ ಈ ರೀತಿಯಾಗಿ ಎಳೆದ್ನ ತಿಳ್ಕೊರಿ, ಇದು ಸಮಮಿತಿ ರೇಖೆ ಆಕೈತೇನ್ರಿ? ಇಲ್ಲರಿ, ಆಗಲ್ಲ. ಯಾಕಂದ್ರೆ ಈಚೆ ಕಡೆ ಕಡಿಮೆ ಉಳಿ ಆಗ್ತೈತಿ, ಈಚೆ ಕಡೆ ಹೆಚ್ಚು ಉಳಿ ಆಗ್ತೈತಿ. ಹಾಗಾದ್ರೆ ಇಲ್ಲಿ ಆಗು ನುಸ್ತ ಏನು ರೀ? 2 ಸಮಮಿತಿ ರೇಖೆಗಳು ಹಾಕಾವು. ಎಷ್ಟು ಹಾಕಾವ್ರಿ? 2 ಸಮಮಿತಿ ರೇಖೆಗಳು ಹಾಕಾವು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಇಲ್ಲಿ ಎಷ್ಟು ಸಮಮಿತಿ ರೇಖೆಗಳು ಹಾಕಾವಂತ ನೋಡೋಣ. ಇಲ್ಲಿ ನಾ ಈ ರೀತಿಯಾಗಿ 1 ಸಮಮಿತಿ ರೇಖೆಯನ್ನು ಎಳಿಬಹುದು, ಮತ್ತು ಬೇರೆ ಸಮಮಿತಿ ರೇಖೆನ ಎಳ್ಯಾಕ ಬರಂಗಿಲ್ಲ ರೀ. ಇನ್ನು ಇದ್ರೊಳಗೆ ಎಷ್ಟು ಸಮಮಿತಿ ರೇಖೆಗಳು ಹಾಕಾವ್ರಿ? ಈ ರೀತಿಯಾಗಿ ಎಳಿಬೋದು. ಇನ್ನು ಮತ್ತು ಈ ರೀತಿಯಾಗಿ ಎಳಿಬೋದು. ಇನ್ನು ಮತ್ತು ಎಲ್ಲಿಂದ ಒಂದು ಎಳಿಬೋದು ರೀ, ಈ ರೀತಿಯಾಗಿಯೂ ಎಳಿಬೋದು, ಆಮೇಲೆ ಈ ರೀತಿಯಾಗಿಯೂ ಎಳಿಬೋದು. ಹಂಗಾರೆ ಇಲ್ಲಿ ಎಷ್ಟಾದ್ರು ರೀ? ನಾವು 1ನೇದ್ರೊಳಗೆ ಇಲ್ಲಿ 1 ಸಮಮಿತಿ ರೇಖೆಯನ್ನು ಕಾಣ್ತೀವಿ. ಇಲ್ಲಿ ಎಷ್ಟು ಕಾಣ್ತೀವಿ ರೀ? 4 ಸಮಮಿತಿ ರೇಖೆಗಳನ್ನು ಕಾಣ್ತೀವಿ. ಮತ್ತು ಯಾವುದೋ ಸಮಮಿತಿ ರೇಖೆಗಳು ಕಂಡು ಬರೋದಿಲ್ಲ. ಇನ್ನು ಇದ್ರೊಳಗೆ ಎಷ್ಟು ಸಮಮಿತಿ ರೇಖೆಗಳು ಹಾಕಾವು ಅಂತ ನೋಡ್ರಿ. ಇಲ್ಲಿ ನಾವು ಹೆಂಗೆ ಸಮಮಿತಿ ರೇಖೆಯನ್ನು ಎಳಿಬೋದು ಅಂದ್ರೆ ಈ ರೀತಿಯಾಗಿ ಒಂದು ಸಮಮಿತಿ ರೇಖೆಯನ್ನು ಎಳಿಬೋದು ರೀ. ಕರೆಕ್ಟಾ? ಇನ್ನು ನೆಕ್ಸ್ಟ್ ಇಲ್ಲಿಂದನೂ ಎಳಿಬೋದು ರೀ, ಈ ರೀತಿಯಾಗಿ 2 ಅದು ರೀ. ಮತ್ತು ಹೀಗೆ ಇಲ್ಲಿಂದನೂ ಎಳಿಬೋದು ನೋಡ್ರಿ. ಈ ರೀತಿಯಾಗಿ ನಾವು ಸಮಮಿತಿ ರೇಖೆಯನ್ನು ಎಳಿಬೋದು. ನೀವು ಇದನ್ನು ಸ್ಕೇಲ್ಲೇದು ಎಳೆಯೋದ್ರ ಮೂಲಕ ನೋಡ್ಬೋದು. ಇನ್ನು ನಾವು ಇಲ್ಲಿಂದನೂ ಈ ರೀತಿಯಾಗಿ ಸಮಮಿತಿ ರೇಖೆಯನ್ನು ಎಳಿಬೋದು. ಈ ರೀತಿಯಾಗಿ ಎಳಿಬೋದು ರೀ. ಮತ್ತು ನೋಡ್ರಿ, ಇಲ್ಲಿಂದನೂ ಎಳಿಬೋದು ಸಮಮಿತಿ ರೇಖೆಯನ್ನು. ಇಲ್ಲಿಂದ ಸಮಮಿತಿ ರೇಖೆ ಎಳಿತೀರಿ. ಇಲ್ಲೊಂದು ಸ್ವಲ್ಪ ಇದು ನೋಡ್ತೀರಿ, ಅದು ಕರೆಕ್ಟ್. ನೀವು ಇಲ್ಲಿ ಬಿಂದುವಿನ ಮೇಲಿಂದನ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟ್ ಬರ್ತೈತಿ. ಈ ರೀತಿಯಾಗಿ ಸಮಮಿತಿ ರೇಖೆಯನ್ನು ಎಳೆದ್ರಿ. ಮತ್ತು ಯಾವ್ದು ಆಕೈತೆ ರೀ? ಇಲ್ಲಿ ಆಕೈತೆ ನೋಡ್ರಿ. ಈ ಬಿಂದುವಿನಿಂದ ನೀವು ಸಮಮಿತಿ ರೇಖೆಯನ್ನು ಎಳೆದ್ರಂದ್ರೆ ಈ ರೀತಿಯಾಗಿನೂ ಎಳಿಬೋದು. ಮತ್ತು ಎಲ್ಲರೇ ಕಾಣ್ತೈತೆ ನೋಡ್ರಿ. ಹಂಗಾರೆ ಇದು ಇಷ್ಟು ಓಕೆ ಆತ್ರಿ. ಇಲ್ಲಿ ಏನಾಕೈತಿ? ಇದು 1 ರೀ ಸಮಮಿತಿ ರೇಖೆ, ಇದು 2, ಇದು 3, ಇದು 4, ಇದು 5, ಇದು 6 ರೀ. 6 ಟೋಟಲ್ ಎಷ್ಟು ಹಾಕಾವ್ರಿ? 6 ಸಮಮಿತಿ ರೇಖೆಗಳು
ಆಕ್ಕವು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಇವುಗಳನ್ನು ರಚಿಸಿ. ಒಂದೇ ಒಂದು ಸಮಮಿತಿ ರೇಖೆ ಇರುವ ತ್ರಿಭುಜ ಅಂತ ಅಂದಾರೆ. ಒಂದೇ ಒಂದು ಸಮಮಿತಿ ತ್ರಿಭುಜ ಅಂದ್ರೆ ರೀ ಈ ರೀತಿಯಾಗಿ ನೀವು ಇಲ್ಲಿಂದ ಈ ರೀತಿಯಾಗಿ ನೀವು ತ್ರಿಜ್ಯವನ್ನು ಎಬ್ಬಿಸ್ಬೋದು. ನೋಡ್ರಿ ಸಮಮಿತಿ ರೇಖೆಯನ್ನು ಎಳಿಬೋದು. ಇದು ಯಾವ ತ್ರಿಭುಜ ಅಂದ್ರೆ ಸಮದ್ವಿಬಾಹು ತ್ರಿಭುಜ ರೀ ಇದು. ಸಮದ್ವಿಬಾಹು ತ್ರಿಭುಜ ನಾವು ಯಾವಾಗೂ ಸಮದ್ವಿಬಾಹು ತ್ರಿಭುಜ ಒಳಗೆ ಏನು ಮಾಡ್ಬೋದು, ನಾವೇನು ಎಳಿಬೋದು ಸಮಮಿತಿ ರೇಖೆಯನ್ನು ಎಳಿಬೋದು. ಎರಡು ಸಮಮಿತಿ ರೇಖೆಯನ್ನು ಎಳ್ಯಾಕೆ ಬರೋಂಗಿಲ್ಲ. ಯಾಕಂದ್ರೆ ರೀ ನೋಡ್ರಿ ಈಗ ಇದನ್ನು ಈ ರೀತಿಯಾಗಿ ಎಳೆದ್ನಂದ್ರೆ ಈ ಕಡೆ ಕರೆಕ್ಟ್ ಐತೇನ್ರಿ, ಈಚೆ ಕಡೆ ಕರೆಕ್ಟ್ ಐತಿ, ಈಚೆ ಕಡೆ ಬೇರೆ ಬರ್ತೈತಿ. ಅದರ ಸಂಬಂಧ ನಾವು ಸಮಮಿತಿ ರೇಖೆಯನ್ನು ಎಳಿಬೋದು. ಇನ್ನು ಮುಂದೆ ನೋಡ್ರಿ ಮುಂದಿನ ಇದ್ರೊಳಗೆ ಇನ್ನು ಎರಡನೇ ಕ್ವಶನ್ ಏನೈತಿ, 3 ಸಮಮಿತಿ ರೇಖೆಯನ್ನು ಮಾತ್ರ ಹೊಂದಿರುವ ತ್ರಿಭುಜ ಅಂತಾರೆ. 3 ಸಮಮಿತಿ ರೇಖೆಯನ್ನು ಎಳಿಬೋದು ಅದರೊಳಗೆ. ನೋಡ್ರಿ ನಾವು 3 ಸಮಮಿತಿ ತ್ರಿಭುಜಗಳನ್ನು ಯಾವುದ್ರೊಳಗೆ ಎಳಿಬೋದು ಅಂದ್ರೆ ರೀ ಸಮಬಾಹು ತ್ರಿಭುಜ ರೀ. ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜ ಒಳಗೆ ನಾವೇನು ಮಾಡ್ಬೋದು, ನಾವು ಮೂರು ಸಮಮಿತಿ ರೇಖೆಯನ್ನು ಎಳಿಬೋದು. ಹೆಂಗಂದ್ರೆ ನೋಡ್ರಿ ಈ ಬಾಹುವಿನಿಂದ ಈ ರೀತಿಯಾಗಿ ನಾವು ಸಮಮಿತಿ ರೇಖೆಯನ್ನು ಎಳಿಬೋದು ರೀ. ಇದು ಕರೆಕ್ಟ್, ಇದು ಅರ್ಧ ಆಗತ್ತೈತಿ. ಇನ್ನು ನಾವು ಇಲ್ಲಿಂದ ಈ ರೀತಿಯಾಗಿ ಅರ್ಧ ಮಾಡಿದಬಹುದು. ಇದು ಅರ್ಧ ಆಗತ್ತೈತಿ. ಇನ್ನು ಇಲ್ಲಿಂದ ನಾವು ಈ ರೀತಿಯಾಗಿ ಅರ್ಧ ಮಾಡ್ಬೋದು ರೀ. ನೀವು ಇದನ್ನ ಚಿತ್ರನೂ ತೆಗಿಬೋದು. ಈ ರೀತಿಯಾಗಿ ನಾವು ಸಮಮಿತಿ ರೇಖೆಗಳು ಟೋಟಲ್ ಎಷ್ಟು ಬರತ್ತವ್ರಿ, ಇಲ್ಲಿ 3 ಬರಾಕತ್ತಾವು. ಇನ್ನು ನೆಕ್ಸ್ಟ್ ರೀ ಸಿ, ಯಾವುದೇ ಸಮಮಿತಿ ರೇಖೆ ಇಲ್ಲದ ತ್ರಿಭುಜ. ಇದು ನೋಡ್ರಿ ಇದಕ್ಕೆ ನಾವು ಏನಂತೀವಿ, ವಿಷಮಬಾಹು ತ್ರಿಭುಜ. ವಿಷಮಬಾಹು ತ್ರಿಭುಜ ಅಂತೀವಿ. ವಿಷಮಬಾಹು ತ್ರಿಭುಜ ಅಂದ್ರೆ ಏನ್ರಿ, 3 ಬಾಹುಗಳು ಏನಿರ್ತಾವು ಸಮ ಇರಂಗಿಲ್ಲ, ಅಥವಾ ಒಂದು ಬಾಹು ಸಮ ಇರಂಗಿಲ್ಲ ಅನ್ನೋದು. ಇದು ಎಕ್ಸಾಂಪಲ್ ರೀ, ಇದು 2 ಸೆಂಟಿಮೀಟರ್ ಇತ್ತಂದ್ರೆ ಇದು 4 ಸೆಂಟಿಮೀಟರ್ ಇರ್ತೈತಿ, ಇದು 6 ಸೆಂಟಿಮೀಟರ್ ಇರ್ತೈತಿ. ಇಲ್ಲಿ ಬಾಹುಗಳು ಏನದಾವು ಎಲ್ಲ ಬೇರೆ ಅದಾವು. ಅದರ ಸಂಬಂಧ ವಿಷಮ ಬಾಹು ಅಂತೀವಿ. ಇಲ್ಲಿ ಏನು ಮಾಡೋಕ್ಕೆ ಬರೋಂಗಿಲ್ಲ, ನಾವು ಸಮಮಿತಿ ರೇಖೆಯನ್ನು ರಚನೆ ಮಾಡೋಕ್ಕೆ ಬರೋಂಗಿಲ್ಲ. ಎಕ್ಸಾಂಪಲ್ ನಾ ಈ ರೀತಿಯಾಗಿ ರಚನೆ ಮಾಡಿದೆ ಅಂದ್ರೆ ಈ ಕಡೆ ದೊಡ್ಡದಾಕೈತಿ, ಈ ಕಡೆ ಸಣ್ಣದಾಕೈತಿ ರೀ. ಇಲ್ಲಾರ ಈ ಕಡೆ ದೊಡ್ಡದ ತ್ರಿಭುಜ ಬರ್ತೈತಿ, ಈ ಕಡೆ ಒಂದು ಸಣ್ಣ ತ್ರಿಭುಜ ಉಂಟಾಗ್ತೈತಿ. ಇಲ್ಲಿ ನಾವು ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ, ಸಮಮಿತಿ ರೇಖೆಗಳು ಏನಕ್ಕವು ಇಲ್ಲಿ 0 ಸಮಮಿತಿ ರೇಖೆಗಳನ್ನು ರಚನೆ ಮಾಡಲು ಸಾಧ್ಯವಿಲ್ಲ. ಸಮಮಿತಿ ರೇಖೆಯನ್ನು ರಚನೆ ಮಾಡಲು ಸಾಧ್ಯವಿಲ್ಲ ಅಂತ ಅನ್ಬೋದು. ಸಾಧ್ಯವಿಲ್ಲ. ಇನ್ನೊಂದು ಏನು ಕೇಳ್ಯಾರ್ರಿ, ಸರಿಯಾಗಿ 2 ಸಮಮಿತಿ ರೇಖೆ ಇರುವ ಒಂದು ತ್ರಿಭುಜವನ್ನು ರಚಿಸಲು ಸಾಧ್ಯವೇ ಅಂತಂದಾರ. ಇಲ್ಲ ರೀ, ನಾವು ಯಾವುದೂ ಸಮಮಿತಿ ರೇಖೆ ಬರಂಗ ಇಲ್ಲರಿ. ಇನ್ನೊಂದೇನು ಸಮಮಿತಿ ರೇಖೆ ಪಡಿಬೋದು. ಇನ್ನೊಂದೇನು ಇದೀಗ ನೋಡಿದ್ದೀವಿ 3 ಸಮಮಿತಿ ರೇಖೆಗಳನ್ನು ನೋಡಿದ್ದೀವಿ. ಇನ್ನು 2 ಸಮಮಿತಿ ರೇಖೆಗಳನ್ನು ರಚನೆ ಮಾಡುವಂಥ ತ್ರಿಭುಜವನ್ನು ತಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯವಿಲ್ಲ. ಏನು ಬರೆಯೋದ್ರಿ, 2 ಸಮಮಿತಿ ರೇಖೆ ಇರುವ ತ್ರಿಭುಜವನ್ನು ರಚನೆ ಮಾಡಲು ಸಾಧ್ಯವಿಲ್ಲ ಅಂತ ಅನ್ಬೋದು. ಸಾಧ್ಯವಿಲ್ಲ. ಈ ರೀತಿಯಾಗಿ ಬರೀರಿ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋ ಒಳಗೆ ನೋಡೋಣ್ರಿ. ಇಲ್ಲಿವರೆಗೆ ಧನ್ಯವಾದಗಳು. ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ಬೋದು. ಅದನ್ನು ನೋಡೋದ್ರ ಮೂಲಕ ನಾವು ಅದರ ಬಗ್ಗೆ ಅದನ್ನು ರಿಪ್ಲೈ ಮಾಡ್ತೀವಿ ರೀ. ಧನ್ಯವಾದಗಳು. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸ ವಿಡಿಯೋಗಳು ನಿಮಗೆ ದೊರೀತಾವೆ. ಹಾಗೆ ವಿಡಿಯೋಗಳನ್ನು ಹಾಕಿದಾಗ ನಿಮಗೆ ನೋಟಿಫಿಕೇಷನು ದೊರೀತೈತಿ. ಧನ್ಯವಾದಗಳು.